ನಿನ್ನೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಿದ್ರು. ರಾಜ್ಯಕ್ಕೆ ಬಂದು ಎಲ್ಲ ಗೆದ್ದ ಎಂಪಿಗಳ ಜೊತೆಗೆ ಪರಾಜಿತ ಅಭ್ಯರ್ಥಿಗಳ ಜೊತೆಗೆ ಎಲ್ಲ ಸಭೆ ಮಾಡಿದ್ರು. ಸಚಿವರಿಗೂ ಕೂಡ ಯಾಕೆ ಹಿನ್ನಡೆ ಆಯ್ತು ಅನ್ನೋಂತ ಒಂದಷ್ಟು ವರದಿಯನ್ನ ಕೇಳಿದ ಅಂತ. ಹಾಗೆ ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಇವತ್ತು ಕೆಲವೇ 2 ನಿಮಿಷದಲ್ಲಿ ನಮ್ಮ ಸುರ್ಜೇವಾಲ ಅವರು ಹೇಳಿದರು ಏನೇನಾಗಿದೆ ಚಿತ್ರಣ ಅಂಥೇಳಿ, ಎಲ್ಲಿ ನಮಗೆ ಯಾಕೆ ಹಿನ್ನಡೆ ಆಗಿದೆ, ಎಲ್ಲೆಲ್ಲಿ ಏನು ಕಾಂಬಿನೇಷನ್ಸ್ ಆಗಿದಾವೆ ಹೆಂಗೆಲ್ಲ ಅಂತೇಳಿ ಕೂಡ ಸ್ವಲ್ಪ ಅದನ್ನು ನಾನು ಇಲ್ಲಿ ಬಹಿರಂಗ ಪಡಿಸೋಕ್ಕಾಗೋದಲ್ಲ. ಸ್ವಲ್ಪ ಚರ್ಚೆ ಆಯಿತು ಮತ್ತು ಎಲ್ಲೆಲ್ಲಿ ಇವತ್ತು ನಮ್ಗೆ ಹಿನ್ನಡೆ ಆಗಿದೆ ಅದೆಲ್ಲ ಕೂಡ ಚರ್ಚೆ ಆಗಿದೆ. ಅದಕ್ಕೆ ಅಷ್ಟೇ, 5 ನಿಮಿಷಕ್ಕಿಂತ ಜಾಸ್ತಿ ಆಗಿಲ್ಲ ಅದು ಮೀಟಿಂಗು. ಅದಕ್ಕೆ ಎಲ್ಲ ಡೀಟೇಲ್ಡ್ ಒಂದು ರಿವ್ಯೂ ಮಾಡಿರಿ ಅಂಥೇಳಿ, ರಿವ್ಯೂ ಮಾಡ್ತೀವಿ ಅಂತೇಳಿ ಇವರು ಸುರ್ಜೇವಾಲ ಹೇಳಿದರು. ಡೀಟೇಲ್ ರಿವ್ಯೂ ಮಾಡಿ ನಾವು ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಅದು ಅದೇ ಸುರ್ಜೇವಾಲ ಅವರೇ, ನಾವು ಆತ್ಮಾವಲೋಕನ ಮಾಡ್ಕೋತೀವಿ ನಾವೇ ಹೇಳ್ತಾ ಇದ್ದೀವಲ್ಲ ಎಲ್ಲೆಲ್ಲಿ ನಾವು ತಪ್ಪಿದ್ದೀವಿ ಅಂಥೇಳಿ. ಅವರೇನು ಕೇಳಿಲ್ಲ, ನಾವೇ ಹೇಳ್ತಾ ಇದ್ದೀವಿ ಎಲ್ಲಿ ಹೆಂಗೆ ಆಯಿತು, ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡೆಯಬೇಕು ಅಂಥೇಳಿ ನಾವೇ ಇದನ್ನು ಪರಾಮರ್ಶೆ ಮಾಡಿ ಏನೇನಾಗಿದೆ ಇದು ಮಾಡ್ತೀವಿ ಅಂಥೇಳಿ ಸುರ್ಜೇವಾಲ ಅವರು ಕೂಡ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಪಕ್ಷದಲ್ಲಿ ಅದನ್ನೇ ಕೂಡ ನಾವು ಕೂಡ ಸೋತ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ, ಕೆಲವು ಕಡೆ ಸೋತಿದ್ದೀವಿ, ಯಾವ ಕಾರಣದಿಂದ ಸೋತಿದ್ದೀವಿ, ಎಲ್ಲ ಹಿನ್ನಡೆ ಆಗಿದೆ, ಮುಂದೆ ನಮ್ಮ ನಡೆ ಹೇಗಿರಬೇಕು, ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು, ಮಜಬೂತ್ ಮಾಡಬೇಕು ಅನ್ನೋದು ಇರುವಂಥ ಪ್ರಶ್ನೆ. ಸಚಿವರ ಮೌಲ್ಯಮಾಪನ ಆಗಲಿದೆ ಅನ್ನೋದು ಏನು ಸರ್ ಮಾನದಂಡ? ಮೌಲ್ಯಮಾಪನ ಯಾರು ಹೇಳಿದ್ರು ಮೌಲ್ಯಮಾಪನ ಮಾಡಿದ್ರು? ಹಂತ ಯಾವುದೂ ಆಗಿಲ್ಲ. ಸಚಿವರ ಮೌಲ್ಯಮಾಪನ, ಶಾಸಕರ ಮೌಲ್ಯಮಾಪನ ಅಂತ ಯಾವುದೂ ಕೂಡ ಇಲ್ಲ. ಅದೇ ಗೊತ್ತಲ್ಲ, ಮೊದಲು 2 ಬಾರಿ ನರೇಂದ್ರ ಮೋದಿಯವರಿಗೆ ಒಂದು ಬಹುಮತ ಇತ್ತು. ಸ್ವಂತ ಬಲದಿಂದ BJPಯವರು ನಮ್ಮದೇನು ಮ್ಯಾಜಿಕ್ ಫಿಗರ್ ಇದೆ 272 ದಾಟಿದ್ರು. ಅವರು 303 ಸೀಟ್ಗಳನ್ನು ಹೊಸಲ ಹೊಂದಿದ್ರು. ಈಗ ನರೇಂದ್ರ ಮೋದಿಯವರು ಭಾಳಷ್ಟು ದುರ್ಬಲಗೊಂಡಿದ್ದಾರೆ. ಯಾಕಂದರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅವಲಂಬಿತ ಆಗಿದ್ದಾರೆ. ಇದು ಭಾಳಷ್ಟು ಯಾವಾಗ ಏನು ಬೇಕಾದರೂ ಆಗ್ಬೋದು. ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆಯೂ ಕೂಡ ಇದೇನು 5 ವರ್ಷ ನಮ್ಗೆ ಹೋಗ್ತದೆ ಅಂಥೇಳಿ ಬಹುಶಃ ಯಾರೂ ಕೂಡ ವಿಶ್ವಾಸ ಇಟ್ಟಿಲ್ಲ. ಯಾಕಂದರೆ ತಮ್ಮ ನೋಡಿದಿರಿ, ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಅವರೇನು 5 ನಿಮಿಷ ಕೂಡ ವಿಚಾರ ಮಾಡೋದಲ್ಲ, ಪಲ್ಟಿ ಹೊಡ್ಯಾಕೆ ಒಂದು ದಿವಸ. ಹೀಗಾಗಿ ಯಾವಾಗ ಬೇಕಾದ್ರೆ ಏನು ಬೇಕಾದ ಆಗ್ಬೋದು. ನಾನು ಹೇಳಿದ್ದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೆಂಗಾಗ್ತದೆ ಅಂಥೇಳಿ. ಶಿಂದೆ ಒಂದು ಸಲ ಹೇಳಿದಾಗ ನೆನಪಿದೆ ನಮ್ಗೆ. ಶಿಂದೆ ಹೇಳಿದಾಗ ಕರ್ನಾಟಕ ಸರ್ಕಾರವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ ಮೊದಲು ಅವ್ರದ್ದೇ ಕಷ್ಟ ಇದೆ. ಯಾಕಂದ್ರೆ ಅಲ್ಲಿ ಉದ್ಧವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ ಅವ್ರಿಗೆ ಭಾಳ ಸಹಾನುಭೂತಿ ಇದೆ, ಜನರ ಒಲವು ಅವ್ರ ಕಡೆ ಆಗಿದೆ ಅಂಥೇಳಿ. ಸತ್ಯ ಆಗಿಲ್ವ ಈಗ? ಮತ್ತು ಅದನ್ನು ಕೂಡ ಹೇಳಿದೆ ನಾನು. 200 ಸಲ 303 ಸೀಟನ್ನು ಕಳಿಸಿದ್ರು. ಈ ಸಲ ಅಷ್ಟು ಸೀಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ UPಯಲ್ಲಿ ಕನಿಷ್ಠ ಪಕ್ಷ 20 ಸೀಟ್ ಕಳ್ಕೊತಾರೆ, ರಾಜಸ್ಥಾನದಲ್ಲಿ 10 ಸೀಟ್ ಕಳ್ಕೊತಾರೆ, ಮಹಾರಾಷ್ಟ್ರದಲ್ಲಿ 15-20 ಸೀಟ್ ಕಳ್ಕೊತಾರೆ. ನಾ ಈ ಮಾತನ್ನು ಹೇಳಿದ್ದೆ, ಸುಮಾರು 240 ದಾಟೋದಲ್ಲ ಅಂಥೇಳಿ. ಸತ್ಯ ಆಗಿದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟೇ ನಮಗೆ ನಾವು 9 ಈಗ ಪಡ್ಕೊಂಡಿದ್ದೀವಿ. ನಮ್ಮ ಮಿನಿಮಮ್ ಇದು ದಿವಸ ನಾವು 14 ಆಗಬೇಕಾಗಿತ್ತು. ಇನ್ನು 5 ಸೀಟ್ ನಮಗೆ ಇಲ್ಲಿ ಹೊರತಾ ಬಿದ್ದಿದೆ. ಯಾವ ಕಾರಣ ಬಿದ್ದಿದೆ, ಏನು ಬಿದ್ದಿದೆ ಅದೆಲ್ಲನೂ ಕೂಡ ನಾವು ಪಕ್ಷದಲ್ಲಿ ನಾವು ಚರ್ಚೆ ಮಾಡ್ತೀವಿ. ನಮಗೂ ಸ್ವಲ್ಪ ಗೊತ್ತಿದೆ, ಅದನ್ನೆಲ್ಲ ಪಕ್ಷದಲ್ಲಿ 4 ಗೋಡೆ ಮಧ್ಯದಲ್ಲಿ ನಾವು ಶೇರ್ ಮಾಡಿ ಅದಕ್ಕೆ ಪರಿಹಾರನ ಕಂಡುಕೊಳ್ತೀವಿ. ಅದೆಲ್ಲ ಕೂಡ ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ. ಒಮ್ಮಿಂದೊಮ್ಮೆ ನಾವು ಯಾವುದೇ ಒಂದು ಸಮಾಜದ ಮೇಲೆ ಯಾರನ್ನೋ ಒಬ್ಬರ ಮೇಲೆ ದೂಷಿಸಲಿಕ್ಕೆ ನಾವು ಸಾಧ್ಯ ಇಲ್ಲ. ಅದು ಮಾಡೋಕ್ಕೂ ಕೂಡ ಬಾರ್ದು. ಅದೇ ಕುಡಿದ್ರೂ ಕೂಡ ನಾವು ಎಲ್ಲಿ ತಪ್ಪಿದ್ದೀವಿ, ಯಾವ ಸಮುದಾಯ ನಮ್ಮ ಕೈ ಹಿಡಿದಿದೆ, ಯಾವ ಸಮುದಾಯ ನಮ್ಮ ಕೈ ಹಿಡಿದಿಲ್ಲ, ನಮ್ಮ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದಾವೆ, ಎಲ್ಲನೂ ಕೂಡ ಬರ್ತಾವೆ ವಿಷಯಗಳು ಎಲ್ಲನೂ. ನೋಡಿ ಕೆಲವು ಕಡೆ ಈಗ ಹೈದರಾಬಾದ್ ಕರ್ನಾಟಕದ 5 ಸೀಟ್ ಗೆದ್ದಿದ್ದೀವಿ. ಅಲ್ಲಿ ಲಿಂಗಾಯತರಿದ್ದಾರೆ. ಲಿಂಗಾಯತರು ಸ್ಪ್ರೆಡ್ ಔಟ್ ಎವ್ರಿವೇರ್. ಮತ್ತು 5 ಸೀಟ್ ಗೆದ್ದಾಗ ಹೈದರಾಬಾದ್ ಕರ್ನಾಟಕ ಲಿಂಗಾಯತ ಕೈ ಹಿಡಿದ್ರು. ಕೆಲವು ಕಡೆ ಹಿಡಿದಿದ್ದಾರೆ, ಕೆಲವು ಕಡೆ ಹಿಡಿದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.